ಎಲ್ಲೆಂದರಲ್ಲಿ ಕಸ ವಿಲೇವಾರಿ ಮಾಡುತ್ತಿರುವ ವಾಹನಗಳು ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆ ನಿವಾಸಿಗಳಿಗೆ ನಿತ್ಯ ನರಕ ಯಾತನೆ ಉಂಟಾಗ್ತಿದೆ. ಎಲ್ಲೆಂದರಲ್ಲಿ ಕಸ ವಿಲೇವಾರಿ ಮಾಡ್ತಾ ಇರುವ ವಾಹನಗಳು ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆ ನಿವಾಸಿಗಳಿಗೆ ನಿತ್ಯ ನರಕ ಉಂಟಾಗ್ತಿದೆ. ಜನವಸತಿ ಪ್ರದೇಶದಲ್ಲಿ ತ್ಯಾಜ್ಯ ವಿಲೇವಾರಿ ವಾಹನಗಳು ಡಂಪಿಂಗ್ ಮಾಡ್ತಾ ಇದೆ. ಬಿಡಾರಿ ದನಗಳು, ಬೀದಿ ನಾಯಿ, ಹಂದಿಗಳ ಕಾಟದಲ್ಲಿರುವ ಜನರು ತ್ಯಾಜ್ಯದಿಂದ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿದ್ದಾರೆ ಸ್ಥಳೀಯರು. ತ್ಯಾಜ್ಯ ವಿಲೇವಾರಿ ಘಟಕ ಬೇರೆಡೆ ಶಿಫ್ಟ್ ಮಾಡುವಂತೆ ಸ್ಥಳೀಯರು ಒತ್ತಾಯವನ್ನ ಮಾಡುತ್ತಿದ್ದಾರೆ. ಕಸ ವಿಲೇವಾರಿ ವಾಹನದಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಿದೆ. ಹಲವು ಬಾರಿ ಟ್ರಾಫಿಕ್ನಲ್ಲಿ ಸಿಲುಕಿದ ಆಂಬ್ಯುಲೆನ್ಸ್ಗಳು, ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಬರಲಾಗದೆ ರೋಗಿಗಳು ಕೂಡ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಎಲ್ಲೆಂದರಲ್ಲಿ ಕಸವನ್ನ ವಿಲೇವಾರಿ ಮಾಡ್ತಾ ಇದೆ ವಾಹನಗಳು. ಇದರಿಂದ ಅಲ್ಲಿನ ಸಾರ್ವಜನಿಕರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಷ್ಟಪಡ್ತಾ ಇದ್ದಾರೆ. ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಕೂಡ ಬರ್ತಾ ಇಲ್ಲ. ಬರಕ್ಕಾಗ್ದೇನೆ ಆಂಬ್ಯುಲೆನ್ಸ್ ನಲ್ಲಿರುವಂತಹ ರೋಗಿಗಳಾಗಿರ್ಬೋದು, ಎಲ್ಲರೂ ಸಾರ್ವಜನಿಕರು ಕಷ್ಟಪಡುವ ಪರಿಸ್ಥಿತಿ ಇದೆ. ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆ ನಿವಾಸಿಗಳಿಗೆ ನಿತ್ಯ ನರಕ ಯಾತನೆ ಉಂಟಾಗ್ತಾ ಇದೆ. ಜನವಸತಿ ಪ್ರದೇಶದಲ್ಲಿ ತ್ಯಾಜ್ಯ ವಿಲೇವಾರಿ ವಾಹನಗಳನ್ನ ಡಂಪಿಂಗ್ ಮಾಡಲಾಗ್ತಿದೆ. ಬಿಡಾರಿ ದನಗಳಿರ್ಬೋದು, ಬೀದಿ ನಾಯಿಗಳಾಗಿರ್ಬೋದು ಅಥವಾ ಹಂದಿಗಳ ಕಾಟ, ಈ ಎಲ್ಲಾ ಸಾಂಕ್ರಾಮಿಕ ರೋಗಗಳು ಇನ್ನೇನು ಅಟ್ಕಾಳಿಸಿಕೊಳ್ಳುತ್ತೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಇದೀಗ ಒಂದ್ ರೀತಿ ಭಯಭೀತರಾಗುವ ಪ್ರಸಂಗಗಳು ಎದುರಾಗ್ತಾ ಇದೆ. ತ್ಯಾಜ್ಯ ವಿಲೇವಾರಿ ಘಟಕವನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ಕಸ ವಿಲೇವಾರಿ ವಾಹನದಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಟ್ರಾಫಿಕ್ ಜಾಮ್ ಉಂಟಾಗ್ತಿರುವ ಬೆನ್ನಲ್ಲೇ ಆಂಬ್ಯುಲೆನ್ಸ್ಗಳು ಕೂಡ ಈ ಟ್ರಾಫಿಕ್ ಜಾಮ್ ನಲ್ಲಿ ಸಿಲುಕಿಕೊಳ್ಳೋದ್ರಿಂದ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗ್ತಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ದನ ಕರುಗಳು ಇರಬಹುದು ಅಥವಾ ಬೇರೆ ಪ್ರಾಣಿಗಳು ಅಲ್ಲಿ ಬರೋದ್ರಿಂದ ಇನ್ನು ತ್ಯಾಜ್ಯಗಳನ್ನೆಲ್ಲ ಬೇಕಾಬಿಟ್ಟು ಎಲ್ಲೆಂದರಲ್ಲಿ ಎಸೆದ್ರೆ ಯಾವೆಲ್ಲ ರೋಗಗಳು ಇನ್ನು ಶುರುವಾಗಬಹುದು ಅಂತ. ಹಾಗಾಗಿ ಸಾರ್ವಜನಿಕರು ಸಾಕಷ್ಟು ನರಕ ಪಡುವ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಅಲ್ಲಿ ಹಂದಿಗಳು ಕೂಡ ಓಡಾಡ್ತಾ ಇದೆ. ಇದರಿಂದ ಬರಬಾರದ ರೋಗಗಳು ಬರುತ್ತೆ ಅಂತ ಹೇಳಿ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಆಫೀಸ್ ಹಿಂಭಾಗದಲ್ಲಿದೆ. ಅಲ್ಲಿನ ಹಿಂಭಾಗದ ಸ್ವಲ್ಪ ದೂರದಲ್ಲಿನೇ ನಮ್ಮ ಆಸ್ಪತ್ರೆ ಹತ್ತಿರದಲ್ಲಿ ಕಸ ವಿಲೇವಾರಿ ಆಗ್ತಾ ಇದೆ. ಆ ಕಸ ವಿಲೇವಾರಿ ಆಗೋದ್ರಿಂದ ನಮ್ಮ ಆಸ್ಪತ್ರೆಗೂ ನಮ್ಮಲ್ಲಿರ್ತಕ್ಕಂಥ ರೋಗಿಗಳಿಗೂ ಬಹಳ ತೊಂದರೆ ಆಗ್ತಾ ಇದೆ. ಆರೋಗ್ಯ ದೃಷ್ಟಿಯಿಂದನೂ ಅದು ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಅದರಿಂದ ಅದನ್ನ ಏನಾದರೂ ಮಾಡಿ ಅದನ್ನ ಆದಷ್ಟು ಬೇಗ ಇಲ್ಲಿಂದ ಅದನ್ನ ತೆಗೆದು ಹಾಕಬೇಕು ಅಂತ ನಾನು ಕೇಳ್ಕೊಳ್ತೇವೆ. ನಾವು ಇದು ಆಸ್ಪತ್ರೆ ಇರೋದ್ರಿಂದ ರೋಗಿಗಳಿಗೆ ಸಮಸ್ಯೆ ಆಗ್ತದೆ. ಇಲ್ಲಿ ಭಾಳ ಹತ್ತಿರದಿಂದ ಟ್ರಾಫಿಕ್ಕು ಜಾಮ್ ಆಗ್ತದೆ. ಅರ್ಜೆಂಟಾಗಿ ಇಲ್ಲಾದ್ರೂ ನಮಗೆ ಎಮರ್ಜೆನ್ಸಿ ಇದಕ್ಕೇನಾದ್ರೂ ಇದಾದ್ರೂ ತಕ್ಷಣ ಆಂಬ್ಯುಲೆನ್ಸ್ ಇವೆಲ್ಲ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವೆಲ್ಲ ಕಾರಣಗಳಿಂದ ಭಾಳ ತೊಂದರೆ ಆಗ್ತಾ ಇದೆ. ಅಧಿಕಾರಿಗಳು ಕೇಳೋದೇನು ಅಂದರೆ ಇದನ್ನ ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಸಭೆ ಇಲಾಖೆಗಳಿಗೆ ನಾನು ಮೌಖಿಕವಾಗಿ ಕಂಪ್ಲೇಂಟ್ ಮಾಡಿದ್ದೀವಿ. ಏನು ಹೇಳಿದ್ರು ಅವರು? ಅದೇನು ಮಾಡೋಕ್ಕಾಗಲ್ಲ ಅನ್ನೋ ಇದರಲ್ಲಿನೇ ಹೇಳ್ತಾ ಇದ್ದಾರೆ. ಈಗ ಭಾಳ ತೊಂದರೆ ಆಗೋದ್ರಿಂದ ಏನಾದರೂ ಮಾಡೋದನ್ನ ಇಲ್ಲಿಂದ ಅದು ಮತ್ತೊಂದು ಹೆಚ್ಚು ಕಡಿಮೆ ಅಲ್ಲಿ